ರಾಧೇಯ ಮತ್ತು ಯುಧಿಷ್ಠಿರ ಮತ್ತೆ ದ್ವಂದ್ವದಲ್ಲಿ ತೊಡಗಿದರು. ರಾಧೇಯ ಅವನನ್ನು ಸೋಲಿಸಿ ಗಾಯಗೊಳಿಸಲು ಯುಧಿಷ್ಠಿರನಿಗೆ ಎದ್ದು ನಿಲ್ಲುವುದೇ ಕಷ್ಟವಾಯಿತು. ರಾಧೇಯನ ಬಾಣಗಳಿಂದ ನೋವನ್ನು ತಾಳಲಾರದೆ ಅವನು ತನ್ನ ಡೇರೆಗೆ ಹೋಗಿ ಮಲಗಿಕೊಂಡನು. ರಾಧೇಯನ ಮಾತುಗಳಿಂದಲೂ ನೊಂದಿದ್ದ ಅವನು ತುಂಬ ಖಿನ್ನನಾಗಿದ್ದನು. ಯುದ್ಧವೇ ಬೇಕಿರದ ಅವನಿಗೆ ನಡೆಯುತ್ತಿರುವ ಘಟನೆಗಳಿಂದ ತುಂಬ ಬೇಜಾರಾಗಿತ್ತು. ಈಗ ಯುದ್ಧದಲ್ಲಿ ಸಿಕ್ಕಿಕೊಂಡಾದ ಮೇಲೆ ಯುಧಿಷ್ಠಿರನು, ಈ ಕೊನೆಯಿಲ್ಲದ ಯಾತನೆ ಇನ್ನು ಎಷ್ಟು ಕಾಲ? ಅರ್ಜುನ ಇನ್ನೂ ಹೆಚ್ಚಿನ ವೀರಾವೇಶದಿಂದ ಹೋರಾಡುತ್ತಿಲ್ಲಬೇಕೇ? ಏಕಾಂಗಿಯಾಗಿ ಶತ್ರುಗಳನ್ನು ಕೊಲ್ಲುತ್ತೇನೆ ಎಂದವನು ಅಂಥದ್ದೇನನ್ನು ಮಾಡಿದ್ದಾನೆ? ಅವನಜ್ಜನಂತೆ ಸಾಮಾನ್ಯ ಸೈನಿಕರನ್ನು ಕೊಚ್ಚುತ್ತಿದ್ದಾನೆ. ಮುಖ್ಯವಾಗಿ ಅಪಾಯಕಾರಿಯಾದ ರಾಧೇಯನನ್ನು ಅವನು ಇನ್ನೂ ಎದುರಿಸಿಯೇ ಇಲ್ಲ. ಅವನು ತನ್ನ ಪ್ರತಿಜ್ಞೆಯನ್ನು ಮರೆತಿರುವನು ಎಂದೆನಿಸುತ್ತದೆ ನನಗೆ. ರಾಧೇಯನು ನೀನು ಕ್ಷತ್ರಿಯನಾಗಿರುವುದಕ್ಕಿಂತ ಬ್ರಾಹ್ಮಣನಾಗಿರುವುದಕ್ಕೇ ಯೋಗ್ಯ ಎಂದಿದ್ದಾನೆ. ಈ ಮಾತನ್ನು ಅರ್ಜುನನಿಗೆ ಹೇಳಿದರೆ ಚೆನ್ನಾಗಿರುತ್ತದೆ. ಯುದ್ಧ ಮಾಡುವುದಕ್ಕೆ ಇಷ್ಟವೇ ಇಲ್ಲವೇನೋ ಅನ್ನುವಷ್ಟು ಮೃದುವಾಗಿ ಹೋರಾಡುತ್ತಾನೆ. ಭೀಮ, ನಕುಲ, ಸಹದೇವರುಗಳು ಮಾತ್ರ ಹೃತ್ಪೂರ್ವಕವಾಗಿ ಯುದ್ಧ ಮಾಡುತ್ತಿದ್ದಾರೆ. ಆದರೆ ಎರಡೂ ಕಡೆಯ ಸೈನ್ಯಗಳು ಸೋಲುತ್ತಿವೆಯೇ ಹೊರತು ಮುಖ್ಯರಾದವರು ಯಾರೂ ಸಾಯುತ್ತಿಲ್ಲ. ತಾನು ಪ್ರತಿಜ್ಞೆ ಪೂರೈಸಿಕೊಳ್ಳುವುದಿರಲಿ, ಧೃಷ್ಟದ್ಯುಮ್ನ ಪ್ರತಿಜ್ಞೆ ಪೂರೈಸಿಕೊಳ್ಳುವುದಕ್ಕೂ ಅರ್ಜುನ ಕೆಂಡ ಕಾರಿದ. ಹೀಗೆ ಯೋಚನೆಗಳು ಯುಧಿಷ್ಠಿರನ ಮನಸ್ಸಿನಲ್ಲಿ ಓಡುತ್ತಿದ್ದವು. ಇತ್ತ ರಣಘೋರವಾಗಿ ಪರಿಣಮಿಸಿದ್ದ ರಾಧೇಯನಿದ್ದ ಕಡೆಗೆ ಅರ್ಜುನ ಹೋದ. ಅಲ್ಲಿ ಅವನು ಯುಧಿಷ್ಠಿರನನ್ನು ಕಾಣದೇ ಇದ್ದಾಗ ಗಾಯಗೊಂಡು ಡೇರೆಗೆ ಹೋಗಿದ್ದಾನೆಂದು ಭೀಮನಿಂದ ತಿಳಿದನು. ಕೂಡಲೇ ಶತ್ರು ನಿಗ್ರಹವನ್ನು ಅವನಿಗೆ ವಹಿಸಿ ಅಣ್ಣನನ್ನು ನೋಡಲು ಅವನು ಡೇರೆಗೆ ಕೃಷ್ಣನೊಡೆಗೆ ಬಂದ. ಖಿನ್ನನಾಗಿ ಮಲಗಿದ್ದ ಯುಧಿಷ್ಠಿರನು ಕೃಷ್ಣಾರ್ಜುನರು ಬಂದದ್ದು ನೋಡಿ ಮೇಲೆದ್ದು ಸ್ವಾಗತಿಸಿದ. ಯುದ್ಧದ ನಡುವೆಯೇ ಇವರು ಬಂದದ್ದನ್ನು ನೋಡಿ ರಾಧೇಯನನ್ನು ಕೊಂದಿದ್ದಾರೆ, ಅದರ ಸಂತೋಷದ ಸುದ್ದಿಯನ್ನು ತಿಳಿಸಲು ಬಂದಿದ್ದಾರೆ ಎಂದುಕೊಂಡ. ಯುಧಿಷ್ಠಿರನು ಅನೇಕ ವರ್ಷಗಳಿಂದ ನನ್ನ ನಿದ್ರೆಯನ್ನು ಕೆಡಿಸುತ್ತಿದ್ದ ಆ ರಾಧೇಯ, ಇಂದು ಅವನು ಸತ್ತದ್ದು ನನಗೆ ಬಹಳ ಸಂತೋಷವಾಗುತ್ತಿದೆ. ಹೇಳು ಅರ್ಜುನ, ನೀನು ಅವನನ್ನು ಹೇಗೆ ಕೊಂದೆ? ಎಲ್ಲವನ್ನೂ ವಿವರವಾಗಿ ಹೇಳು ಎನ್ನಲು ಅರ್ಜುನನು, ನಾವಿಬ್ಬರೂ ಇನ್ನೂ ದ್ವಂದ್ವದಲ್ಲಿ ತೊಡಗಿಲ್ಲ. ಇನ್ನಿತರ ಕೌರವರ ಜೊತೆಗೆ ಹೋರಾಡುವುದೇ ಆಗಿಹೋಯಿತು ಅಣ್ಣ. ಸಂಶಪ್ತಕರನ್ನು ಸೋಲಿಸಿ ಈಗ ರಾಧೇಯನಿದ್ದಲ್ಲಿಗೆ ಹೋಗುತ್ತೇನೆ. ಭೀಮನು ಧಾರ್ತರಾಷ್ಟ್ರರೊಡನೆ ಯುದ್ಧ ಮಾಡುತ್ತಿದ್ದ. ಅಲ್ಲಿ ನಿನ್ನನ್ನು ಕಾಣದೆ ನಿನಗೆ ಗಾಯವಾಗಿರುವುದನ್ನು ತಿಳಿದು ನಿನ್ನನ್ನು ನೋಡಿಕೊಂಡು ಹೋಗೋಣವೆಂದು ಬಂದೆ. ಈಗ ನಾನು ರಾಧೇಯನನ್ನು ಕೊಲ್ಲುವುದಕ್ಕೆ ಹೋಗುತ್ತೇನೆ. ನನ್ನನ್ನು ಆಶೀರ್ವದಿಸು ಎಂದನು. ರಾಧೇಯನು ಇನ್ನೂ ಬದುಕಿದ್ದಾನೆಂದು ಕೇಳಿ ತುಂಬ ನಿರಾಸೆಯಿಂದ ಯುಧಿಷ್ಠಿರನು ಮನಸ್ಥೈರ್ಯವನ್ನು ಕಳೆದುಕೊಂಡು, ಯುಧಿಷ್ಠಿರನು, ನಿನಗೇಕೆ ಗಾಂಡೀವದ ಅಲಂಕಾರ? ನನಗೆ ಕೊಟ್ಟು ಬಿಡು, ನಾನೇ ರಾಧೇಯನೊಡನೆ ಯುದ್ಧಕ್ಕೆ ಹೋಗುತ್ತೇನೆ ಎನ್ನಲು ಅರ್ಜುನನಿಗೆ ತುಂಬಾ ಕೋಪ ಬಂದಿತು. ಇದು ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ.